ನಮಸ್ಕಾರ ಕರ್ನಾಟಕ, ಮತ್ತು ಹೊಸ ವ್ಲಾಗ್ಗೆ ಸುಸ್ವಾಗತ. ಸೊ ಫೈನಲಿ ನಮ್ಮ ಎಕ್ಸಾಮ್ಸ್ ಎಲ್ಲ ಆಗೋಯ್ತು. ಈಗ ಎಕ್ಸಾಮ್ಸ್ ಆದಮೇಲೆ ಎಲ್ಲಿಗೆ ಹೋಗಬೇಕು? ಮನೆಗೆ ಹೋಗ್ಬಾರ್ದು, ಸೊ ಸುತ್ತಕ್ಕೆ ಹೋಗಬೇಕು. ಸೊ ಇಲ್ಲಿ ಅಂತ ಕೇಳ್ಬೋದು, ನಮ್ಮ ಕಾಲೇಜು. ಇವಾಗ ನಾವು ಕಾಲೇಜಲ್ಲಿದ್ದೀವಿ. ಕಾಲೇಜಿಂದ ನಾವು ಒಂದು ಪ್ಲೇಸ್ಗೆ ಹೋಗ್ತಾಯಿದ್ದೀವಿ. ಅದು ಯಾವ ಪ್ಲೇಸ್ ಅಂದರೆ ಶ್ರೀ ಕೋದಂಡರಾಮ ಸ್ವಾಮಿ ಟೆಂಪಲ್ಗೆ. ಅದಿರೋದು 31 ಕಿಲೋಮೀಟರ್ಸ್ ಇದೆ ನಮ್ಮ ಕಾಲೇಜಿಂದ. ಸೊ ಹೇಗೆಲ್ಲ ಹೋಗ್ತೀವಿ ನೀವೇ ನೋಡಿವ್ರಂತೆ, ಬನ್ನಿ. ಮನೋಜ್ ಮ್ಯಾಕ್ ನಡಿಯೋ ಏನಾಗಲ್ಲ, ನಡಿಯೋ. ಸೊ 2 ಗಾಡೀಲಿ ಹೋಗ್ತಾಯಿದ್ದೀವಿ ನೋಡಿ. ಮನೋಜ್ ಒಬ್ಬ, ಮತ್ತು ಅಲ್ಲೊಬ್ಬ ದಿಸಂಕ್ ಅಂತ ಇದ್ದಾನೆ, ಅವನು ಮತ್ತು ಇನ್ನೊಬ್ಬ ಯಾರು ಬಂದರೆ ಹೋಗೋದು, ಇಲ್ಲಾಂದರೆ 3 ಜನ ಹೋಗ್ತಾಯಿದ್ದೀವಿ. ಬನ್ನಿ, ಎಕ್ಸೈಟಿಂಗ್ ಆಗಿರುತ್ತೆ. ವರುಣ್ ಅವ್ರು ಬಂದರು. ಇನ್ನೆಷ್ಟು ಕಿಲೋಮೀಟರ್ ಇದೆ? 8 ಕಿಲೋಮೀಟರ್ ಅಷ್ಟೇನಾ? 12. ಓ ನಡಿ. ಇದು ಕಳ್ಳಿನ ತಗೊಬಂದ್ರೆ ಗೊತ್ತಿಲ್ಲಪ್ಪ. ಅದೇ ಸಾಕು. 108 ಅಡಿ. ಹಾಂ, ಗೈಸ್ ಅಲ್ಲಿ ಕಾಣ್ತಾ ಇದೆ, ಬಟ್ ತೋರಿಸಲ್ಲ ನೋಡಿ. ಇದೇ ದೇವಸ್ಥಾನ. ನೈಟ್ ಇದ್ರೆ ಇನ್ನೂ ಸಖತ್ತಾಗಿರ್ತಿತ್ತು. ಎಲ್ಲಾಗ್ತೀಯೋ? ಪಾರ್ಕಿಂಗ್ ಕಾರ್ ತಂದ್ರೆ ಹೋಯ್ತಲ್ಲ. ಇಲ್ಲ ಯಾಕು ಹೆಲ್ಮೆಟ್ ಹಂಗೆ ಒಳಗ. ಹಲೋ, ಹಾಕ್ಬೋದೇನು? ಸೇಫ್ ಇದೆಯಾ? ಸೇಫ್ ಎಲ್ಲೂ ಇಲ್ಲ. ಅವ್ರ ಕಣ್ಣು ಅದ್ರ ಹಿಂದೆ ಹಾಕಿ. ಇಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಅಂತ ಏನಿಲ್ಲ, ಅಲ್ಲೇ ಹಾಕ್ಬಿಟ್ಟು ನಡೀತಾ ಇರ್ಬೇಕು. ಹೋದ್ರೆ ಹೋದಂಗೆ. ಏನು ಮಾಡಿ ಗೊತ್ತಾ, ನೋ ಗ್ಯಾರಂಟಿ, ನೋ ಗ್ಯಾರಂಟಿ ಬಿಡು ಅಷ್ಟೇ. ಯಾರು ತಗೊಂಡೋಗಲ್ಲ, ಸಿಂಪಲ್. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಇನ್ನು ಈಗ ತಾನೇ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಸ್ಪೆಷಲ್ ಎಂಟ್ರಿ 100 ರೂಪಾಯಿ. ಅಲ್ಲಿ ಮೇಲೆ ಹೋಗೋದು ಅದೇ ಇಲ್ಲೇ ಆರಾಮಾಗಿ ಕಾಣುತ್ತೆ. ಅದ್ರ ಪಾದ ಮುಟ್ಟಿ ನಮಸ್ಕಾರ ಮಾಡೋಕ್ಕೆ 100 ರೂಪಾಯಿ. ಬಟ್ ನೋಡೋಕ್ಕೆ ಸಾಕಾದ ಕಾಣ್ತಾ ಇದೆ. ಸೀರಿಯಸ್ ಆಗಿ ನಾನೆಲ್ಲ ಪ್ರಿಪೇರ್ ಮಾಡ್ಕೊಂಬಂದಿದ್ದೆ ಏನು ಹೇಳಬೇಕು ಅಂತ. ಬಟ್ ಈ ವಿಗ್ರಹ ನೋಡ್ತಾ ಇದ್ದರೆ ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ, ಅಷ್ಟು ಸಖತ್ತಾಗಿದೆ. ಆದರೂ ಹೇಳ್ತೀನಿ ನೋಡಿ. ನಾನು ತಿಳ್ಕೊಂಡಿರೋ ಪ್ರಕಾರ ವಿಗ್ರಹ 108 ಅಡಿ ಇದೆ, ಮತ್ತು 108 ದೇವರಿದ್ದಾರೆ. ಸೂಕ್ಷ್ಮವಾಗಿ ನೋಡಿದ್ರೆ ಅದನ್ನು ತೋರಿಸ್ತೀನಿ. ಆದರೆ ಇದು ಹೆಂಗೆ ಬಂತು ಅಂದರೆ ತಮಿಳ್ನಾಡಿಂದ ಕರ್ನಾಟಕಕ್ಕೆ ತೊಗೊಂಬಂದಿದ್ದಾರೆ. 240 ವೀಲ್ಸ್ ಇರೋ ಟ್ರಕ್ಕಿಂದ ಸಾಗಿಸಿದ್ದಾರೆ. ಬಟ್ ಅದು ಕ್ಲಿಪ್ಸ್ ಹಾಕ್ತೀನಿ, ನೀವೇ ನೋಡ್ಕೊಂಬನ್ನಿ. ಇಷ್ಟು ಗೊತ್ತಿರೋ ನನಗೆ ಇನ್ಫಾರ್ಮೇಷನು. ಇನ್ನೂ ಆದರೆ ಕೇಳೋಣ. ಬಟ್ ಇವಾಗ ನೋಡಿ, ಮೇಲೆ ಎಂಟ್ರೆನ್ಸ್ ಮೇಲೆ ಹೋಗ್ಬೇಕು ಅಂದರೆ 100 ರೂಪಾಯಿ ಕೊಟ್ಟೋಗ್ಬೇಕು ಅಲ್ಲಿ. ಬಟ್ ಅದೊಂದೇ ಅಲ್ಲ, ಇನ್ನೂ ಇಲ್ಲಿ ಎಷ್ಟೊಂದು ದೇವ್ರುಗಳಿದೆ, ಅದನ್ನು ನೋಡ್ಕೊಂಬರೋಣ ಬನ್ನಿ. ನೋಡಿ ಯಾವ ಥರ ಕಟ್ಟಿದ್ದಾರೆ ಈ ದೇವಸ್ಥಾನ ಅಂತ. ಇಲ್ಲಿ ಮೂಲ ದೇವ್ರನ್ನ ತೆಗಿಯಕ್ಕೆ ಬಿಡಲ್ಲ, ಬಟ್ ಬೇರೆ ದೇವ್ರನ್ನೆಲ್ಲ ನೀವು ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಸಕ್ಕತ್ತಾಗಿದೆ. ಇಷ್ಟೊಂದು ದೇವ್ರು ಕೂಡ ಇದೆ, ನೀವು ನೋಡ್ಬೋದು. ಬಟ್ ನಾನು ಕೇಳಿದೆ ವೈಶಿಷ್ಟ್ಯತೆ ಬಗ್ಗೆ ಹೇಳಿ ಅಂತ, ಬಟ್ ಅವರು ಸ್ವಲ್ಪ ಬ್ಯುಸಿ ಇದರಿಂದ ಹೇಳೋಕ್ಕಾಗಿಲ್ಲ. ಸೊ ನೀವೇ ಇದರದ್ದು ಇತಿಹಾಸ ತಿಳ್ಕೊಂಡು ಬನ್ನಿ. ಬಟ್ ಆದಷ್ಟು ಇನ್ಫಾರ್ಮೇಷನ್ ಕೊಟ್ಟೆ ಅಂತ ಅಂದ್ಕೊತೀನಿ. ತಿಂತೀನು ಡಿಸ್ಕೌಂಟ್ ಪ್ರಸಾದ ದಾಸೋಹನೂ ಇದೆ. ಹಾಂ, ಅದೆಲ್ಲ ಕಟ್ಟು. ಹ್ಞೂ, ಯಾಕೆ ಸಾಕ್ಬಿಡು. ಹೇಗಿತ್ತು ಮ್ಯಾಕ್? ಅಂದ್ಕೊಂಡು ಬಂದೆ ಅಂತೂ. 2-3 ತಿಂಗಳಿಂದ ಬರ್ಬೇಕು ಅಂದ್ಕೊಂಡಿದ್ದೆ, ಇವತ್ತು ಬಂದು. ಏನ ದೇವರೇ ಕರ್ಸ್ಕೊಳ್ಳೋದು ಅಷ್ಟೇ. ನಂದು ಬೇರೆ
ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ 2-3 ತಿಂಗಳಿಂದ ಬರಬೇಕು ಅಂತಿದ್ದೆ ಬಟ್ ಆಗಿಲ್ಲ. ದೇವ್ರು ಇವತ್ತು ಕರೆದವ್ರೆ. ಸುಡ್ರಿ ಸುಮ್ಮನೆ ಕೂತಿರಲ್ಲ. ನೋಡಿ ದೇವ್ರು ನಿನ್ನೂ ಕರ್ಸ್ಕೊಂಬಿಟ್ಟ. ದೇವ್ರ ಮಹಿಮೆ ಏನೂ ಮಾಡೋಕ್ಕಾಗಲ್ಲ. ಕಾಣತ್ತೋ ಇಲ್ವೋ ಗೊತ್ತಿಲ್ಲ, ಅದು ಸೂಕ್ಷ್ಮವಾಗಿ ಇಲ್ಲಿ ಬಂದು ನೋಡಿದ್ರೆ ಕಾಣಿಸೋದು. 108 ದೇವರುಗಳು ನಿಲ್ಲಿಸಿದ್ದಾರೆ ಈ ವಿಗ್ರಹದಲ್ಲಿ. ಜನ ಈಗ ಜಾಸ್ತಿ ಆಗ್ತಾ ಇದ್ದಾರೆ ಬಿಕಾಸ್ ಇದು ನೋಡೋದು ಸುಮ್ಮನೆನಾ, ಅಷ್ಟು ಸಕ್ಕತ್ತಾಗಿದೆ. ಗೈಸ್, ಇವಾಗ ನಮ್ಮ ಫ್ರೆಂಡ್ಸ್ನ ಅಭಿಪ್ರಾಯ ಕೇಳೋಣ ಯಾವ ಥರ ಇತ್ತು ಅಂತ. ಯಾಕಂದ್ರೆ ನಾವೆಲ್ಲ ಬಂದಿರೋದು ಫಸ್ಟ್ ಟೈಮು. ದೇವಸ್ಥಾನ ಏನೋ ಸೂಪರ್, ಒನ್ ಡೇ ಆರಾಮಾಗಿ ಬಂದು ಹೋಗ್ಬೋದು ಪೀಸ್ ಆಗಿ. ದೇವಸ್ಥಾನ ಮಾತ್ರ ಫುಲ್ ಹಾಸ್ಟೆಲ್ ಇದು ಹೆಂಗ್ ಆಗಿರ್ಬೇಡ ನಿಮ್ಗೆ, ಏನೂ ಮಾಡಕ್ಕಾಗಲ್ಲ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ದೇವಸ್ಥಾನ ಚೆನ್ನಾಗಿತ್ತು. ಇದಿದೆ ಅಂತ ಹೇಳ್ದಿದ್ದೆ ನಮ್ಮ ಮ್ಯಾಕಣ್ಣ. ಹೌದು, ಕರೆಕ್ಟು. ಅವನು ಹೇಳಿದ್ಮೇಲೆ ಬಂದಿದ್ದ ಲೆವೆಲ್ ಚೆನ್ನಾಗಿದೆ. ಹೇಗಿತ್ತು ದರ್ಶನ ಚೆನ್ನಾಗಾಯ್ತು. ಪ್ಲಾನು? ನಂದೇ ಪ್ಲಾನ್ ಇದು. ನಿಮ್ಗೇನ್ ಅನ್ಸ್ತು ಈ ದೇವಸ್ಥಾನದ ಬಗ್ಗೆ? ಎಲ್ಲ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮತ್ತೆ ಇದ್ರ ಲೊಕೇಶನ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೋಡಿ. ಸೊ ಇಲ್ಲಿಂದ ನಾವು ಬಾಯಿ ಹೇಳ್ತಾ, ಸೊ ಈಗ ಗಾಡಿ ನಾನು ಓಡಿಸೋದ್ರಿಂದ ವ್ಲಾಗ್ ಮಾಡೋಕ್ಕಾಗಲ್ಲ. ಬನ್ನಿ, ಲೆಟ್ಸ್ ಗೋ. ಇವಾಗ ಈಚೆಗೆ ಬಂದ್ವಿ, ಎಲ್ಲ ಮುಗೀತು. ಇವಾಗ ಮನೆಗೆ ಹೋಗೋದು. ಮನೆಗೆ ಹೋಗಿ ಇನ್ನೆಲ್ಲ ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ. ಡೈರೆಕ್ಟಾಗಿ ಮನೆಗೆ ಹೋಗ್ಬಿಟ್ಟು ಹೆಂಗೋ ಎಕ್ಸಾಮ್ ಆಗೋಯ್ತೆ. 1 ತಿಂಗಳು ಫುಲ್ಲು ಜಾಲಿ ಎಲ್ಲ ಜಾಲಿ. ನಿಮ್ಗೆ ಯಾವ ಥರ ಅನಿಸ್ತು ದೇವಸ್ಥಾನ ಎಲ್ಲ ನೋಡಿ? ಚೆನ್ನಾಗಿ ಎಲ್ಲ ಕವರ್ ಮಾಡಿದ್ದೀನ ಇಲ್ಲ ನೀವು ಕಮೆಂಟೆಲ್ಲ ಹಾಕಿ. ಸೊ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ವಾಪಸ್ ಬರ್ತಾ ಇದ್ದೀನಿ. ಇನ್ನು ಮುಂದೆ ಫುಲ್ಲು ವೀಡಿಯೋ ಮೇಲೆ ವೀಡಿಯೋನೇ. ಸೊ ಓಕೆ, ಬಾಯ್ 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 ಬಾಯ್. ನಮ್ಮ ಜೀವನದಲ್ಲಿ ಎಷ್ಟೋ ಜನ ಪರಿಚಯ ಆಗುತ್ತಾರೆ, ಆದರೆ ನಮ್ಮ ಸಂತೋಷಕ್ಕೆ ಕೆಲವರು ಮಾತ್ರ ಕಾರಣ ಆಗುತ್ತಾರೆ. ಅವರೇ ನಮ್ಮ ನಿಜವಾದ ಸ್ನೇಹಿತರು.